ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ. ವಿಶೇಷ ಏನಪ್ಪ ಅಂತಂದ್ರೆ ಜಾಸ್ತಿನೇ ಐತ್ರಿ. ಯಾಕಂತಂದ್ರೆ ನಾವೆಲ್ಲ ತಯಾರಿ ಮಾಡ್ಕೋಬೇಕ್ರಿ ಬಕ್ರಿ ಹಬ್ಬ ನಾಡೋದೈತೆ ಅಂತ ಹೇಳಿದ್ರೆ ನಾಳೆ ಹಂಗೆ ಇದು ಹಿರಿಯರ ಹಬ್ಬ ಅಂತೇಳಿ ಮಾಡ್ತೀವಿ ನಾವು ನೈಟ್ ರೀ. ಅದೈತ್ರಿ ನಮ್ದು ನಾಳೆ ಮಾಡೋದ್ರಿ. ಅದಕ್ಕೆಲ್ಲ ತಯಾರಿ ಮಾಡ್ಕೋಬೇಕಲ್ರಿ. ಎಲ್ಲ ಮನೆಗಿನೆಲ್ಲ ಮೊನ್ನೆ ಅವೆಲ್ಲ ಡಬ್ಬಿ ಮಣಿಗಿಣಿ ಎಲ್ಲ ಸ್ವಚ್ಛ ಮಾಡಿದ್ವಿ ರೀ. ಇವತ್ತಿನೆಲ್ಲ ಅದೆಲ್ಲ ತೊಳೆಯೋದು, ಆಮೇಲೆ ಕಡೆ ಟ್ರೆಜರಿ ಬಾಗ್ಲ ಕದ ಅವೆಲ್ಲ ಒರೆಸೋದ್ರಿ, ಕಿಟಕಿ ಅವೆಲ್ಲ ನೆಲ ತೊಳೆಯೋದು ಅದೆಲ್ಲ ಐತ್ರಿ. ಅದೆಲ್ಲ ಮಾಡ್ಕೊಂಡು ಆಮೇಲೆ ಕಡೆ ಇದು ಅದಕ್ಕೆಲ್ಲ ಬೇಕಲ್ರಿ, ಹಿರಿಯರ ಹಬ್ಬಕ್ಕೆ ಮಾಡೋಕೆ ಏನು ಮಾಡ್ಬೇಕಲ್ರಿ, ಅದೆಲ್ಲ ತೊಗೋಬೇಕಲ್ರಿ. ಹಾಗಾಗಿ ತರಕಾರಿ ಬಂದಿತ್ತು ಇಲ್ಲೇ ತೊಗೊಂಡಿನಿ ರೀ. ಆದರೂ ನೈಟ್ ಹೋಗಿ ಇಲ್ಲೊಂದು ಸ್ವಲ್ಪ ತೊಗೊಂಬರ್ತೀನಿ ರೀ. ಯಾಕಂತ ಹೇಳಿದ್ರೆ ಇಲ್ಲಿ ಬಂದಲ್ಲಿ ತೊಗೊಂಡ್ರೆ ಸ್ವಲ್ಪ ದುಬಾರಿನೇ ಇರ್ತೈತಿ. ಹಾಗಾಗಿ ಇರಲಿ ಮತ್ತು ಅಲ್ಲಿ ಹೆಂಗೆ ಐತೀವೋ ಅಂತಂದು ಸ್ವಲ್ಪ ಎಲ್ಲ ತೊಗೊಂಡಿನಿ. ಈಗ ತೊಗೊಂಡಿಟ್ಕೊಂಡಿವ್ರಿ. ಈಗ ನೋಡೋಣ ರೀ ನೈಟ್ ಹೋಗಿ ಅಲ್ಲಿ ಹೆಂಗಿರತ್ತೆ ಏನಂತ ಅಂದ್ರೆ ಇವು ಕಿರಿಕ್ ಸಲ ಚಲೋ ಇದ್ರಿ, ತಾಜಾ ಇದ್ದು ಈಗ ಮಾಡೋಕೆ ಬೇಕಂತಂದು ತೊಗೊಂಡಿರಿ. ಇವನ್ನ ಕಿರಿಕ್ ಸಲ ಸೊಪ್ಪು ರೀ. ಕೊತ್ತಂಬರಿ ನೋಡಿರಿ 15 ರೂಪಾಯಿಗೆ ಒಂದಂದ್ರೆ 10 ರೂಪಾಯಿಗೆ ಒಂದು ಕೊಡಂದ್ರೆ ಕೊಳ್ಳಿಲ್ಲ, 25 ರೂಪಾಯಿಗೆ 2 ಮಾಡಿ ತೊಗೊಂಡಿರಿ. ಇವು ಅಂತೆಲ್ಲ 15-20 ರೂಪಾಯಿನ ಹಚ್ಚಾರಿ. ಇವು ಏನು ಸಸ್ತಾ ಇಲ್ಲರಿ. ಇಷ್ಟು ತೊಗೊಂಡಿವ್ರಿ ಈಗ ಸದ್ಯದ ಮಟ್ಟಿಗೆ. ಪುಂಡಿ ಸೊಪ್ಪು ಬೇಕು, ಆಮೇಲೆ ಕಡೆ ಆಲೂಗಡ್ಡೆ ಬೇಕು ರೀ, ಪುದೀನ ಬೇಕು ರೀ, ಅಲ್ಲ ಬೆಳ್ಳುಳ್ಳಿ ಅಂತ ಐತ್ರಿ ತೊಗೊಂಬಂದಿದ್ದು. ಇನ್ನೂ ಸ್ವಲ್ಪ ಟೊಮೆಟೊ ಹಣ್ಣು ಬೇಕು ರೀ. ಮತ್ತು ನೋಡ್ಬೇಕ್ರಿ ಪಾಲಕ್ ಅದು ಏನ್ರಿ ಸಸ್ತಾ ಇದು ಅಂತ ಹೇಳಂದ್ರೆ ನೈಟ್ ಹೋಗಿ ತೊಗೊಂಬರ್ತೀನಿ ರೀ. ಇಲ್ಲಿ ಕಿರಿಕ್ಸಲಿ ಸೊಪ್ಪು ಸೋಸಿ ತೊಳೆದಿಟ್ಟಿರೋನು ನಮ್ಮ ಮಾರಿಫ ಅದೆಲ್ಲ ಪಲಂಗ ಸ್ವಚ್ಛ ಮಾಡಕತ್ತಾಳ್ರಿ. ಅಮ್ಮ ಕಟ್ಟಿಗೆ ಹೊಂಟಾರ್ರಿ. ಅದಾವ ಕಟ್ಟಿಗೆ ಆದ್ರೆ ಮತ್ತು ಈಗ ಮೊಹರಂನೊಳಗೆ ಬೇಕಲ್ರಿ ಕಟ್ಟಿಗೆ ಬೇಕು. ಮತ್ತು ಮಳೆಗಾಲ ಹತ್ತಂದ್ರೆ ಈಗ ಮುಗೀತ್ರಿ, ತೊಳೆದ್ಬಿಡ್ತಾವೆ. ಹಂಗಾಗಿ ಎಲ್ಲ ಸ್ವಚ್ಛ ಮಾಡಕತ್ತಾಳ್ರಿ ಅಂತ. ಇರಿ ಭಾಳ ಆಗ್ಯಾವನು ಅಲ್ಲಿ ಅದು ಪಳಿ ಒಂದು ತೆಗಿಬೇಕಂತ ನೋಡಮ್ಮ. ಕಸ ಹೊಡ್ಕೊಂಡು ಆಮೇಲೆ ತೆಗಿ ಅಂತ ಪಳಿ. ನಾನು ಅಡುಗೆ ಮಾಡ್ತೀನಿ ತಗ ಮತ್ತು ಅದನ್ನ ನನಗೆ ಹಚ್ತೀನಿ ಅಂತ ಅನ್ರಿಕಿ. ಮೊಹರಂ ಬಂತು ಅಂತ ಹೇಳಿದ್ರೆ ವರ್ಷ ತಿರಂಗಿಲ್ಲ ನಮಗೆ. ಹಂಗಾಗಿ ಒಂದು ಅರ್ಧ ಕೆಲಸ ಈಗ ಮಾಡ್ಕೊಂಬಿಡೋರಿ ಮೊಹರಮ್ಮಿನ ಕೆಲಸ. ಬೆಳ್ಳುಳ್ಳಿ ಹಾಕ್ಲಿಲ್ಲ ರೀ ಇದಕ್ಕೆ, ಏನು ಇದನ್ನು ಹಾಕ್ಲಿ, ಒಳಗಡೆ ಹಾಕ್ಲಿ ಕಿರಿಕ್ಸಲಿಗೆ ಬೆಳ್ಳುಳ್ಳಿ ಹಾಕಿದ್ರೆ ಟೇಸ್ಟ್ ಹಾಕೈತಿರೋದು. ನಮ್ಮಮ್ಮ ತಿನ್ನಂಗಿಲ್ಲ ಬೆಳ್ಳುಳ್ಳಿ. ಅವ್ರಿಗೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡಬಾರ್ದ್ರಿ ಸಾರಿಗೆ, ಸೊಪ್ಪಿಗೆ ಬೆಳ್ಳುಳ್ಳಿ ಹಾಕ್ಬಾರ್ದ್ರಿ ಅವ್ರಿಗೆ. ನಮ್ಮ ಮನೀರು ತೆಗಿ ಅಂತ ಹೇಳಿದ್ರಿ ನೋಡ್ರಿ. ಅದೊಂದು ಸ್ವಲ್ಪ ಕೆಳಗೆಲ್ಲ ಕಟ್ಟಿಗೆ ಒಂದು ಸರಿಸ್ಕೊಟ್ರೆ ಕಸ ಹೊಡ್ಕೊಂತಾಳ್ರಿ ಅಂತ ಹೇಳಿದ್ರೆ ಹೋದ್ರಿ. ಅದು ಏನು ಮಾಡ್ಬೇಕು ಹೇಳ್ರಿ, ಕೇಳಲ್ಲ ಅಂತಂದ್ರೆ. ಇಲ್ಲಿ ನೋಡ್ರಿ ಕಿರಿಕ್ಸಲಿ ಪಲ್ಯ ಕುದಿಯಕತ್ತ ಈಗ ನೀರೆಲ್ಲ ಖಾಲಿ ಆದರೆ ಈಗ ಬ್ಯಾಳಿಗಳು ಹಾಕತ್ತೀನಿ ರೀ. ಆರಿಪ್ಪನ ಕೆಲಸ ಎಲ್ಲ ನನಗೆ ಬೆಳೆದ್ರಿ. ಆಕೆಗೆ ಅದೊಂದು ಸ್ವಲ್ಪ ಹೋಗಾತಿ ಮಾಡುವ ಕೆಳಗೆ ಹೋಗ್ಕ ಅಂತ ಹೇಳಿದ್ನಲ್ರಿ. ಆಕೆ ಕೆಲಸ ಎಲ್ಲ ನನಗೆ ಹಾಕಿದ್ಲ. ಅಕ್ಕನ ತಮ್ಮಂದು ಜಗಳ ನೋಡೈತ್ರಿ. ಈಗ ಆಸಿಪ ನೀ ಕಟ್ಟಿಗೆ ಹಾಕಿ ಹೇಳ ಬೇಡ, ದೊಡ್ಡ ದೊಡ್ಡ ಮಾತು ಮಾತಾಡ್ಕೊಂಡು ಕುಂದ್ರಬೇಡ. ಆಕೆ ಸ್ವಚ್ಛ ಮಾಡಿ ಅಲ್ಲಿ ಹಾಕಿ ಬಾ. ಚಹಾ ಕುಡ್ದು ಹಾಕ್ತೀಯ ಬಿಸಿಟ್ಟದ ನೋಡೋದ್ರಾಗ ಸ್ವಚ್ಛ ಆತ್ರಿಪ್ಪ ಎಲ್ಲ. ಅಮ್ಮ ಕಟ್ಟಿಗೆ ತೊಗೊಂಬಂದ್ರಿ. ಇಲ್ಲಿ 1 ಕ್ವಿಂಟಲ್ ಅದಾವನ್ ಮಾವು? ಹಸಿ ಅದಾವನ್ರಿ ಅವು? ನಾವೆಲ್ಲ ಸ್ವಚ್ಛ ಮಾಡಿ ತೊಗೊಂಬಂದು ಹಾಕ್ಬೇಕ್ರಿ. ಇಲ್ಲಿ ಚಹಾ ಬಿಸಿಟ್ಟಿಲ್ರಿ ಅಮ್ಮಗೆ ಮತ್ತು ಆಟೋ ಅಣ್ಣರಿಗಿನ ಚಾಯ್ ಕೊಡನ್ರಿ. ನಾನು ಅನ್ನಕ್ಕೆ ಇಟ್ಟಿಲ್ರಿ, ಅನ್ನದ ಆಗ್ಬೇಕು. ಇಲ್ಲಿ ಚಹಾ ಕುಡಿಯಕತ್ರಿ ಅಮ್ಮಾರ. ಒಳಗೆ ಕಟ್ಟಿಗೆ ತೊಗೊಂಬಂದು ಹಾಕನ್ರಿ. ಆರಿ ಪೊಟ್ಟು ತೆಗದ್ಲನ್ರಿ ಅವನ್ನ ತೆಗದ್ಲಮ್ಮ. ಅವ್ರ ಅಣ್ಣರು ಹೋಗಿದ ಮೇಲೆ ಹಾಕ್ಲಿರಿ ಒಳಗೆ. ಇಲ್ಲಿ ಆರಿಪ ತೊಗೊಂಬಂದು ಇಟ್ಟಾತಾಡ್ರಿ, ನಾನು ಕುತ್ಕೊಂಡು ಅಲ್ಲಿ ಹಾಕ್ತೀನಿ ರೀ. ಕಟ್ಟಿಗೆ ಎಲ್ಲ ಹಾಕಿದ್ರಿ. ಆರಿಪ್ಪನ ಬಾಂಡೆ ತೊಗೊಂಬಂದು ಬಿಸಿಲು ಭಾಳ ಇತ್ತು. ಅನ್ನ ಐತ್ರಿಪ್ಪ ರಾತ್ರಿದು. ಇದು ಸ್ವಲ್ಪ ಅನ್ನ ಒಗ್ಗರಣೆ ಹಾಕಿಬಿಡ್ತೀನಿ ರೀ. ಅದಕ್ಕೆಲ್ಲ ಹೆಚ್ಚಿಟ್ಕೊಂಡಿನಿ. ಇಲ್ಲಿ ರಾಯಲ್ ಅನ್ನೋರ್ದು ಬರ್ತಡೇ ಇದೆ ರೀ. ಅವ್ರಿಗೆ ನಮ್ಮ ಕಡೆಯಿಂದ ಹ್ಯಾಪಿ ಬರ್ತಡೇ. ಅವ್ರು 100 ಕಾಲ ಚೆನ್ನಾಗಿರಲಿ ಅಂತೇಳಿ ಅಂದು ನಾನು ದೇವರಲ್ಲಿ ಕೇಳ್ಕೊತೀನಿ ರೀ. ಆ ದೇವ್ರು ಆಯುಷ ಆರೋಗ್ಯ ಕೊಟ್ಟು ಅವ್ರಿಗೆ ಕಾಪಾಡಲಿ ಅಂತೇಳಿ ಬೇಡ್ಕೊಳ್ಳೋಣ ರೀ. ಈಗ ನಮ್ಮದು ಒಂದು ಅರ್ಧ ಕೆಲಸ ಮುಗೀತ್ರಿ. ಹಂಗೆ ಅಮ್ಮಗದು ಊಟ ಕೊಟ್ವಿ. ಅಮ್ಮ ಊಟ ಮಾಡಿದ್ರೆ ಮಕ್ಕೊಂಬಿಟ್ರಿ ಅವ್ರಿಗೆ ಗುಳಿಗೆ ತೊಗೊಂಡು. ಈಗ ನಮ್ಮದು ಕೆಲಸ ಮತ್ತೆ ಸ್ಟಾರ್ಟ್ ಮಾಡ್ಕೊಬೇಕು. ಒಂದು ಕಪ್ ಮೊದಲು ಚಹಾ ಕುಡ್ತೀನಿ, ಯಾಕಂದ್ರೆ ಗಂಟ್ಲ ಗುಳು 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 ಅನ್ನಕತ್ಬಿಡೋದು ನನಗೆ ನಿನ್ನ ರಾತ್ರಿ ಅಂತಾನೆ. ಹಾಗಾಗಿ ಒಂದು ಸ್ವಲ್ಪ ಸ್ಟ್ರಾಂಗ್ ಹಂಗೆ ಚಹಾ ಮಾಡ್ಕೊಂಡು ಕುಡಿದು ಇವೆಲ್ಲ ಟ್ರೆಜರಿ ಅದೆಲ್ಲ ವರ್ಷ ಹಾಕೋದು. ಆಸಿಪಿಗೆ ಹಾಕೈತಾರೆ ನಾನು. ಈಗ ನೋಡಿ ಇಬ್ರು ಜಗಳ ಮಾಡ್ಕೊಂಡು ಕುಂತಾರೆ ಅವ್ರು. ಆಸಿಪಿ ಹಾಕತ್ರ ಆರಿಫ್ ಏನಂದ ಏಮ್ಮ ಸುಮ್ ಕುಂದ್ರಮ್ಮ, ನಿನಗೆ ಅವ್ನು ಹೇಳಕ್ರೆ ಹೆಂಗೆ ಮನಸ್ಸು ಬರುತ್ತಮ್ಮ, ನಾ ಎಲ್ಲ ಒರೆಸ್ತೀನಿ ಅಂದ್ರಿ. ಆತ್ ಬಿಡು ಬಂದೀನಿ ರೀ. ಈಗ ತನ್ನ ಕೆಲಸ ಜಾಸ್ತಿ ಆತಲ್ರಿ. ಈಗ ಅವ್ನು ಹೇಳಕತ್ತಾಳ, ನಾ ಬೆಳಗ್ಗೆ ಒರೆಸ್ತಿದ್ದೆ ನೀ ಬೇಡ ಅಂತ ಹೇಳಿದೆ ಅಂತ ಅವ ಅನ್ನಕತ್ತಾಳ್ರಿ. ಅದಕ್ಕೆ ಇಬ್ಬರು ಬೇಡ ನಾನೆಲ್ಲ ಒರೆಸ್ತೀನಿ ಅಂತ ಹೇಳಕತ್ತೀನಿ ರೀ ಅವ್ರಿಗೆ.
ಒಬ್ಬರು ವರ್ಷಕ್ಕೆ ಹೋಗ್ಬಿಟ್ಟು ಸುಮ್ಮ ಕುಂದ್ರೆ ಅಂತ ಆಗತ್ತೀನಿ. ಇದಕ್ಕಂತೂ ಪೇಂಟ್ ಅಂತ ಹಚ್ಚಲ್ರಿಪ್ಪ. ಮೊನ್ನೆ ಅರ್ಶನ್ ಫಂಕ್ಷನ್ ಒಳಗೆ ಹಚ್ಚಿದ್ದಿತ್ತಲ್ರಿ, ಹಾಗಾಗಿ ಪೇಂಟಿಂಗ್ ಏನಿಲ್ಲ ರೀ, ಸುಮ್ಮನೆ ಎಲ್ಲ ಒರೆಸ್ಕೊಂಬಿಡೋದು. ಅವು ಡಬ್ಬಿ ಒಂದು ಚೇಂಜ್ ಮಾಡಿರಿ ಅಂತ ಅನ್ನಕತ್ತೀರಿಪ್ಪ. ಒಂದೇ ಥರದ್ದು ತೊಗೊಂಬರಿ ಚೆನ್ನಾಗಿ ಕಾಣಿಸ್ತಾವ ಅಂತ ಅಂದ. ಈ ಸಲ ಹುಬ್ಳಿ ಹೋದ್ರೆ ತೊಗೊಂಬರ್ಬೇಕು ಅನ್ನತ್ತೀನಿ ನಾನು. ಚೇಂಜಸ್ ಹಾಕವು ಅಂಥೇಳಿ ಅಂದ್ರೆ ನೋಡನ್ರಿ. ಬೆಳಗ್ಗೆ ನಾವು ಒಲೆ ಹಚ್ತೀವಲ್ಲ ರೀ, ಒಲಿದೂ ಹೊಯ್ಗೆ ಭಾಳ ರೀ. ಆ ಕಡೆ ಇಟ್ರೂ ಕಪ್ಪಾಕವು, ಈ ಕಡೆನೂ ಒಗ್ಗರಣೆ ಇದೆಲ್ಲ ಅದಕ್ಕೂ ಕಪ್ಪಾಕವ್ರಿ. ಅವು ಜಿಬಿ ಜಿಬಿ ಆಗ್ಬಿಡ್ತಾವ. ಎದಿ ನೆಗಡಿ ಏನ್ರಿಪ್ಪ ಇದು, ಎಂಥ ಸುಸ್ತು ಹಾಕಾಯ್ತು ನೋಡ್ರಿ. ಯಾಕೆ ಮಕ್ಕೊಂಡಿದ್ದೆ, ಮಕ್ಕಂದ್ರೆ ಮಕ್ಕಳಂಗೆ ಆಗೋಲ್ತು. ಕೆಲಸ ಇಟ್ಕೊಂಡು ಮಕ್ಕಳಂಗೆ ಆಗಂಗಿಲ್ಲ ಅದು. ಕೆಲಸ ಮುಗಿಬೇಕು ಬರಬರ. ಮತ್ತು ಇದು ಅರಿಬಿ ಅದಾರ, ಒಂದಿಷ್ಟು ಅರಿಬಿ ಹೋಗೋದು ಹಾಕಬೇಕು. ಆಕೆ ಅರಿಪ ಹೋಗಿತಾಳ ಅಂದ್ರೆ ನಾನು ಎಲ್ಲ ಒರೆಸ್ತೀನಿ ರೀ ಅವನ್ನ. ಎಲ್ಲಮ್ಮ ನಾನು ಒರೆಸ್ತೀನಿ, ಏನೋ ಹೋಗಿ ಹೋಗಂತಂದ್ರೆ ನಾನು ತೊಳೆದು ಹಾಕಿ ಬರ್ತೀನಿ ರೀ ಒಂದು ಬಟ್ಟೆ ರೀ. ದಾದಿಮ್ಮ ಚಹಾ ಕುಡಿತಾರಂತ ಯಾರಿಪ್ಪ ಬಲ್ರಂತ್ರಿ ಅವ್ರು. ಈ ಊಟ ಮಾಡಿ ಹೋಗಿ ತೊಗೊಂಡ್ರಿ ಅವ್ರು, ನಾನು ಕುಡಿತೀನಿ ರೀ. ಒಂದು ಕಪ್ ಚಹಾ ಕುಡಿದ್ನಿ ಅಂದ್ರೆ ಮಾವಿನ ಹಣ್ಣು ಬಂದ್ರಿ ಇಲ್ಲೇ ರೀ. ಈಗ ಇನ್ನೊಂದು ಸಲ ತೊಗೊಂಡು ತಿಂದ್ರೆ ಆತಂತಂದು ಮಳೆ ಹತ್ತಂದ್ರಿ ನಾವು ಚಲೋ ಆಗಂಗಿಲ್ಲ ರೀ, ನಾವು ಹುಳ ಬಿದ್ದುಬಿಡ್ತಾವೆ. ಆರಿಪ ತಿನ್ನಕತ್ ನೋಡ್ರಿ ಇಲ್ಲಿ ಮಸ್ತ್ ಐತಿ, ಚಲೋ ಐತೆ. ನಾನಿಲ್ರಿಪ್ಪ, ನಾನು ಚಹಾ ಕುಡಿಯಾಕತ್ತೀನಿ. ಇವನ್ನೆಲ್ಲ ತೊಳಿಬೇಕು ನೋಡಮ್ಮ, ಅವ್ನು ಒರೆಸ್ಬೇಕವ. ಸ್ವಲ್ಪ ಸೋಪಿನ ಪುಡಿ ಹಾಕಂದು ಸ್ವಚ್ಛಾಗಿ ಒರೆಸ್ಬಿಡಿ. ಎಲ್ಲ ಫ್ರಿಜ್ ಗಿಜ್ ಎಲ್ಲ ಕೂಡ ಒರೆಸ್ಬೇಕು ನೋಡ್ರಿ. ಟ್ರೆಜರಿ ಅದು ಬಾಕ್ಲ ಕದ. ಇನ್ನೊಂದು 2 ದಿನ ಹಬ್ಬ ಮುಗೀತಲ್ಲ, ನಾಳೆ ಹಿರಿಯರ ಹಬ್ಬ ಐತಿ. ನಾಡ್ದು ಇದೈತಿ ಹಬ್ಬ. ಹಬ್ಬ ಐತಿ. ನಾನು ಅರಿಬೋದಲ್ಲ ಒಗದು ಹಾಕಿ ಬರ್ತೀನಿ. ಮತ್ತು ಅವನೊಂದಿಷ್ಟು ನಾಳೆ ಮತ್ತು ಭಾಳ ಆಗ್ಬಿಡ್ತಾವೆ. ಅರ್ಬಿ ಆಗತ್ತೆ ಮಮ್ಮಿ, ಚಲೋ ಆತು ಬಿಡುವ. ಭಾಳ ಇಲ್ಲ. ಹಾಂ ಒರೆಸಿದ್ಯಾರಿಪ್ಪ ನಾನು, ನಗಾಕತ್ತಿಯಲ್ಲ. ಒರೆಸ್ತೀಯ? ಮಕ್ಕೊಂಡದ್ಲ ರೇಖಿ, ಅದಕ್ಕೆ ಹೇಳಿದೆ ನಾನು ಮಕ್ಕಳವ ನಾನು ಒರೆಸ್ತೀನಿ, ಬಟ್ಟೆ ತೊಳೆವ ಅದು ಒಣಕ್ಕೆ ಬಂದು ಒರೆಸ್ತೀನಿ ಅಂತಂದು. ಇದು ಕೊಡನ ಇಡುವ ಅಂತೀನಿ, ಕೊಡನ ಇಟ್ಟಿಲ್ರಿ, ಸುಮ್ಮನೆ ಮಕ್ಕೊಂಡ್ರ. ಅದಕ್ಕೆ ಮಕ್ಕಳ್ವ ನೀನು. ನಾನು ಬಟ್ಟೆ ಒಗದೆ ಈಗ ಒಣಕ್ಕೆ ಹಾಕಿ ಬಂದು ಒರೆಸ್ತೀನಿ ಅಂತ ತಗೊಂಡು ಅದ್ರಾಗ ಎದ್ದಾಡ್ರಿ ಕೊಡಿಕೊಂಡು 1-2 ಟವಲ್ ಅದ, 1-2 ಒಗದು ಹಾಕ್ಬಿಡ್ತೀನಿ ರೀ. ಚಾಕು ಮಸ್ಯಾಕತ್ತಾನ ಸುಲ್ತಾನ, ಬಾಳೆಹಣ್ಣು ಕಟ್ಟಾಗೋಲ್ತಂತ್ರಿ ಅಂತ ಇಟ್ರಿ ಚಾಕು ಅಂತಂದು ಚಾಕು ಮಸ್ಯಾಕತ್ತಾನ ರೀ. ಕಟ್ಟಾಗೋಲ್ತ? ಹಂಗೆ ತಿಂದ್ಬಿಡಪ್ಪ, ಹೋಗ್ಲಿ ಅನ್ಯಾಕೆ ಕಟ್ ಮಾಡ್ತಿದ್ದಿ. ಅರಿಪಿನ್ ದಾದಿಮ ಕಟ್ ಮಾಡ್ಕೊಡಿ. ದಾದಿಮ ತಿಂತಾರ ಕೇಳ ಸುಲ್ತಾನ, ತಿನ್ನಲ್ಲಂತ. ಸುಲ್ತಾನ ಏನಪ್ಪ ನನ್ನ ಮಕ್ಳ ಜೋಡಿ ಜಗಳ ನಿಂದು ಅದು ಹೆಚ್ಚಾಕ್ ಬರಲಿಲ್ಲ ನಿಂಗೆ ಚಾಕು. ನಾಕಿ ನೋಡಿ ಎಷ್ಟು ಚಂದ ಹೆಚ್ಚಿಕೊಂಡು ಆಕೆ ಹೆಚ್ಚಿಟ್ಟದು ಮತ್ತೆ ತೊಗೊಂಡು ಆಕೆ ಜೋಡಿ ಜಗಳ ಮಾಡಕತ್ತಾನ ರೀ ಅವನ. ಆಕೆ ಅಂತ ಚಂದ ಹೆಚ್ಚಿಗೆ ಸೈಡ್ ಇಟ್ಕೊಳಕತ್ತ ಗಬಕ್ಕನ ತೊಗೊಂಡು ಈ ಕಡೆ ಹೊಡ್ ಯಾಕೆ ಉಳ್ಕೊಂಡು ಕಾಸಿ ಬಿಸಿವಾಗಿ ಹಾಕ್ಯಾಬಿಡ್ತದ ಆಕಿ. ನೀ ಅಂತ ಉಳ್ಕೊಂಡಿದ್ದೆ. ಹೋಗ್ಬಂದಿರ ಅಂಗಡಿಗೆ ಹೋಗ್ಬಂದು ಸಾಮಾನು ಲೈಟ್ ಬಂದೆ ಇಟ್ಟು ಬಂದು ಕೊತ್ತಂಬರಿ ಸ್ವಚ್ಛ ಮಾಡಿದ್ದೀರಿ. ಮತ್ತು ಇದು ಚೌಳಿಕಾಯಿ ಒಂದು ಸೋಸಿದಿಟ್ಟೆ. ಇವೆರಡು ಸೋಸ ಮಟ್ಟ ಅಂದ್ರೆ ಮತ್ತೆ ಟೈಮ್ ಆಗೇ ಬಿಡ್ತೀರಿ ಚಹಾ ಒಯ್ಯೋದು. ಚಹಾ ತೊಗೊಂಡು ಹೋಗ್ತೀನಿ ರಮ್ಮಾಗ್ರಿ. ಅಂದ್ರೆ ಇದು ಕಸ ಇದೆಲ್ಲ ಹೊಡ್ಕೊಟ್ಟಿರಿ. ಆರಿಪ ಎಲ್ಲ ಒರೆಸಿದ್ರಿ, ನೆಲ ಎಲ್ಲ ತೊಳೆದ್ಬಿಟ್ಲಕ್ಕಿನ. ಈಗ ಅಂಗಡಿ ಹೋಗೋದ್ರಿ. ಈಗ ಹೋಗಿ ಪುಂಡಿ ಪಲ್ಯ ರೀ, ಮತ್ತು ಇದು ಮೆಂತ್ಯ ಸೊಪ್ಪು, ಆಮೇಲೆ ಪುದೀನ ರೀ, ಆಲೂಗಡ್ಡೆ, ನಿಂಬೆಹಣ್ಣು ಅದೆಲ್ಲ ತೊಗೊಂಬಂದಿರಿ. ನಾನು ನಾಳೆಗೆ ಬೇಕಲ್ಲ ಅಂತೇಳಿ ಅಂದರೆ ಈಗ ಒಂದು ಸ್ವಲ್ಪ ರೊಟ್ಟಿ ಮಾಡ್ತೀನಿ ರೀ. ಅಮ್ಮ ಒಂದು 4 ರೊಟ್ಟಿ ಮಾಡ್ತೀನಿ. ಅರಿಶಿ ಮಾಡ್ತೀನಿ ಅನ್ನಕತ್ತಾಡ್ರಿ ನಮ್ಮ ಅರಿಶಿ ರೀ. ಜಿಗಿಟ್ ಹಾಕಿ ಮನೇನು ಅಂತಂದು ಹಾಕ್ಕೊಡ್ತೀನಿ ರೀ ಈಕಿಗೆ. ಅಂದ್ರೆ ಬರ್ಕೊಳಕತ್ತಿದ್ರಿ ಈಕಿ, ಮುಗಿತಾನೆ ಬರ್ಕೊಳ್ಳೋದು. ಈಕಿ ನಮ್ಮ ಮಾರಿಪ ಬೆಳಗ್ಗೆ ನನ್ನ ಇತ್ತನ್ರಿ, ಅದನ್ನ ಬಿಸಿ ಮಾಡ್ಕೊಂಡು ಊಟ ಮಾಡಕತ್ಲಕ್ಕಿ. ಮುಗಿತಮ್ಮ ಓದ್ಕೊಳೋದ್ನಿಂದ ಮಾಡ್ತೀಯಾ? ಇದಕ್ಕೀಗ ಜಿಗಿಟ್ ಹಾಕಿ ನಾದ್ ಕೊಟ್ಟಿರಿ ಮಾಡಕತ್ತಾಡ್ರಿ ಈಕಿ. ದಪ್ಪನ ರೊಟ್ಟಿ ಇದು ಆತ ಅರಿಶಿ ರೊಟ್ಟಿ ಮಾಡ್ದೆ. ಅವು ಚೌಳಿಕಾಯಿ ಹಾಕ್ಬಿಡಮ್ಮ ಸಣ್ಣಗಿಟ್ಟು. ಹೌದಾ? ತತ್ತಿ ಆಮ್ಲೆಟ್ ಹಾಕ್ಕೊಂಡು ಅದು ಮುಚ್ಚಿ ರೊಟ್ಟಿ ಮೇಲೆ ಬಿರ್ಸಾಕವು ರೊಟ್ಟಿ ಅರಿಬಿ ಎಲ್ಲ ಮುಚ್ಚಿದ ಮೇಲೆ ತಾಟ ಡಬ್ಬ ಹಾಕ್ಬಿಡು, ಅಂದ್ರೆ ಮೆತ್ತಗಿರ್ತದೆ ಅದಿ ಮಗ. ನೀ ಏನು ಮಾಡ್ತಾರಿಪ್ಪ? ಚೌಳಿಕಾಯಿ ಪಲ್ಯ. ನಾನು ಇವು ಸೋಸ್ತೀನಿ ರೀ. ಇವು 3 ಸೋಸಿಟ್ಬಿಡ್ತೀನಿ. ಆಗಲ್ಲಿಗೆ
ಕೊತ್ತಂಬರಿ ಅದೆಲ್ಲ ಸೋಸಿನಿ ಈ ಮೆಂತ್ಯ ಪುಂಡಿ ಪಲ್ಯ ಪುದೀನ ಹೋಗಿ ತೋರಿಸ್ಕೊಂಬಂದೇರಿಪ್ಪ. ನಾನು ಅಂಗಡಿ ಕಡೆ ಹೋಗಿದ್ದೆ ಅಂಗಡಿ ಅಮ್ಮ ಬೇಕತ್ರ ಹೋಗ ಇವಾಗ ಮುಗಿಲೇ ಮಾತಾಡಕತ್ತಿದ್ವಿ ಅಂತಂದು. ಇಲ್ಲ ಥಂಡಿನೂ ಭಾಳ ಬರತ್ರಿ. ಹಾಗಾಗಿ ಒಂದು 3 ಥರದ ಗುಳಿ ಕೊಟ್ರಿ ಅವ್ರು. ಕೈ ಒಂದು ಇಲ್ಲಿದ್ದ ಹಿಡಿದು ಇಲ್ಲಿ ಮಟ್ಟ ಹರಿಯಾಕತ್ಬಿಡದ್ರಿ ಕೈ ಒಂದಿದು. ನಿದ್ದಿನ ಬರೋಲ್ತ್ರಿ. ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಎದ್ದು ಕೈ ಕಾಲು ಹರ ಗುಳಿಗೆ ತೊಗೊಂಡಿರ್ದ. ಹಾಗಾಗಿ ಒಂದು 10 ಗುಳಿಗೆ ಬರೋದ್ರಿ ಅದ್ರು ಮೂಗಿನೂ ಮತ್ತು ನೆಗಡಿ ಬರೋದು ರೀ. ಹೋಗಿ ತೊಗೊಂಬಂದು ತೋರಿಸ್ಬಂದು ಹೋಗಿ ಬಂದ್ವಿ. ನಾವು ಇವತ್ತು ಆಟೋದವ್ರು ಬರಲಿಲ್ಲರಿಪ್ಪ. ಅಮ್ಮ ನಾವು ನಡ್ಕೊತ ಬಂದ್ವಿ. ಆದ್ವಾರಿಪ್ಪ ತೊಳೆ ಅಮ್ಮ ಅವರಪ್ಪ ಬರೋಬ್ಬರ ತೊಗೊಂಬಂದಿಟ್ರಿ. ಅಯ್ಯೋ ಮೀನದ್ದು ಇದನ್ನು ರೂಮ್ ತುಳಿಯಾಕತ್ತಾರನ. ನಾ ತೊಳಿತಿದ್ದೇನೆ, ನನಗೆ ಆರಾಮಿಲ್ಲ ಅನ್ನೋದ್ರ ಅಂದ್ರೆ ಅವ್ರು ತೊಳ್ಯಾಕತ್ರ. ಹಾಲೇ ಒಂದು ವಾರ ಆಗಿತ್ತು ತೊಳೆದ್ದೆಲ್ಲ ಮತ್ತೊಂದು. ಈಗ ಆರಿಪ ಊಟ ಕೊಟ್ಟಿರೋದು ಅದಿಗೆ ಅವ್ರ ಹಬ್ಬಾಗದೆಲ್ಲ ರೀ. ನಾನು ಇದು ಬಿಸ್ಕಿಟು ಚಾನು ಕುಡ್ದೆ ರೀ. ಒಂದಿಟ್ಟು ಬಾಯೆಲ್ಲ ವಿಶೇಷ ಆಗ್ಬಿಟ್ಟೈತೆ ರೀ, ಉಣ್ಣಾಕನ ಆಗೋಲ್ತು. ಹಾಗಾಗಿ ಸ್ವಲ್ಪ ಗುಳಿಗೆ ತೊಗೊಂಡು ಒಂದು 2 ತಾಸು ನಿದ್ದೆ ಮಾಡಿಬಿಟ್ನೆ ಅಂದ್ರೆ ನಿದ್ದಿನ ಹತ್ತಿಲ್ಲ ರೀ. ಒಂದು 2 ತಾಸರ ನಿದ್ದೆ ಹತ್ತಿರ ಸಾಕಪ್ಪ ಅನ್ನೋಷ್ಟು ಅಂತ ಸ್ಟೇಜಿಗೆ ಬಂದ್ತೀನಿ. ನಾನು ನಿದ್ದಿನ ಬರೋಲ್ತು ರೀ. ಫುಲ್ಲು ಸುಸ್ತು, ಹೊಟ್ಟೆಗೆಲ್ಲ ಝಳ ಆಗೋದಕ್ಕೆ ರೀ. ಕಣ್ ತುಂಬ ನಿದ್ದೆ ಆತಂತ ಹೇಳಿದ್ರೆ ಆರಾಮ ಅನ್ನಿಸ್ಬೋದು ರೀಪ್ಪ. ಎಲ್ಲರಿಗೂ ಗುಡ್ ನೈಟ್ ರೀ ಫ್ರೆಂಡ್ಸ.